ಹಲೋ ಫ್ರೆಂಡ್ಸ್, ಒಂದು ವಾರದಿಂದ ನೀವು ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲೇ ನೋಡಿದರೂ ಕೂಡ ಒಂದೇ ಒಂದು ಕಾಂಟ್ರವರ್ಸಿ ಕಂಡು ಬರ್ತಾ ಇದೆ. ಅದ್ಯಾವುದಪ್ಪ ಅಂದರೆ ಡಿ ಬಾಸ್ ಹಾಗೂ ಡಾಲಿ ಧನಂಜಯ್ ಅವರ ನಡುವಿನ ಕಾಂಟ್ರವರ್ಸಿ. ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು, ಫೆಬ್ರವರಿ 16ಕ್ಕೆ ಡಿ ಬಾಸ್ ಅವರ ಹುಟ್ಟುಹಬ್ಬ ಇದೆ. ಅದೇ ದಿನದಂದು ಡಾಲಿ ಧನಂಜಯ್ ಅವರು ಮದುವೆ ಮಾಡಿಕೊಳ್ಳುತ್ತಿದ್ದಾರೆ. ಎಷ್ಟೊಂದು ತಿಂಗಳಿಂದ ಡಾಲಿ ಧನಂಜಯ್ ಅವರು ಎಲ್ಲ ಸ್ಟಾರ್ ನಟರನ್ನು ಕೂಡ ತಮ್ಮ ಮದುವೆಗಾಗಿ ಕರೆಯುತ್ತಿದ್ದಾರೆ. ಇದೇ ವಿಷಯವಾಗಿ ರಿಪೋರ್ಟರ್ ಡಾಲಿ ಧನಂಜಯ್ ಅವರಿಗೆ ಒಂದು ಪ್ರಶ್ನೆಯನ್ನು ಕೇಳಿದರು. ನೀವು ಎಲ್ಲ ಆ್ಯಕ್ಟರ್ಸ್ಗಳನ್ನು ಕೂಡ ಕರೆಯುತ್ತಿದ್ದೀರಾ, ದರ್ಶನ್ ಅವರನ್ನು ಯಾಕೆ ಕರೆದಿಲ್ಲ ಎಂಬ ಮಾತನ್ನು ಡಾಲಿ ಧನಂಜಯ್ ಅವರಿಗೆ ಒಬ್ಬ ರಿಪೋರ್ಟರ್ ಪ್ರಶ್ನೆಯನ್ನು ಕೇಳಿದರು. ಅದಕ್ಕೆ ಉತ್ತರಿಸಿದ ಡಾಲಿ ಧನಂಜಯ್ ಅವರು, ನನಗೆ ದರ್ಶನ್ ಅವರು ಸಿಗ್ತಾ ಇಲ್ಲ, ಅವರಿಗೆ ಸಂಪರ್ಕಿಸುವ ಪ್ರಯತ್ನವನ್ನು ನಾನು ಮಾಡಿದೆ, ಆದರೂ ಕೂಡ ಅವರು ನನಗೆ ಸಿಗ್ತಾ ಇಲ್ಲ ಎಂಬ ಮಾತನ್ನು ಹೇಳಿಬಿಟ್ರು. ಆ ಮಾತು ಎಲ್ಲ ಕಡೆ ದೊಡ್ಡ ಕಾಂಟ್ರವರ್ಸಿಯನ್ನು ಸೃಷ್ಟಿ ಮಾಡಿಬಿಡ್ತು. ಇಂದು ಡಾಲಿ ಧನಂಜಯ್ ಅವರು ಡಿ ಬಾಸ್ ಅವರಿಗೆ ಕರೆ ಮಾಡಿದರು. ಕರೆ ಸ್ವೀಕರಿಸಿದ ಡಿ ಬಾಸ್ ಅವರು ತುಂಬಾ ಕೋಪಗೊಂಡ್ಬಿಟ್ಟಿದ್ರು. ಈಗ ನನ್ನ ನೆನಪಾಯ್ತಾ ಚಿನ್ನ ಎಂಬ ಮಾತನ್ನು ಡಾಲಿ ಅವರಿಗೆ ಡಿ ಬಾಸ್ ಅವರು ಕೇಳಿದರು. ಡಿ ಬಾಸ್ ಅವರ ಖಡಕ್ ಮಾತಿಗೆ ಡಾಲಿ ಸೈಲೆಂಟ್ ಆಗಿ ಬಿಟ್ಟಿದ್ರು. ಇದರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೂ ಇದೇ ರೀತಿಯ ಹೊಸ ಅಪ್ಡೇಟ್ಸ್ಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.